ನಮಸ್ಕಾರ ವೀಕ್ಷಕರೇ, ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸೋಣ. ಈ ವಿಶೇಷ ಸಂಚಿಕೆಯಲ್ಲಿ ಶನಿಯ ಬದಲಾವಣೆಗಳು ಮತ್ತು ಶನಿಯ ಸ್ಥಾನವನ್ನು ಯಾವ ರೀತಿಯಾಗಿ ಮುಂದುವರಿಸ್ತಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಜುಲೈ 27, 2026 ಶನಿಯು ವಕ್ರ ಪ್ರಾರಂಭವಾಗುತ್ತೆ ಮತ್ತು ಇದಕ್ಕೆ ಶನಿ ವಕ್ರಾರಂಭ ಅಂತ ಹೇಳ್ತೀವಿ. ವಕ್ರ ತ್ಯಾಗ ಮಾಡೋದು ಅಂತ ಯಾವಾಗ ಅಂದರೆ ಡಿಸೆಂಬರ್ 9, 2026 ಪ್ರಾರಂಭ ಆಗೋದು 27 ಜುಲೈ ಮತ್ತು ವಕ್ರ ತ್ಯಾಗ ಮಾಡೋದು ಡಿಸೆಂಬರ್ 9. ವಕ್ರಗತವಾಗಿ ಅಂತ ಏನು ಅಂದರೆ ಅವರು ನೇರ ಚಲನೆ ಮಾಡೋದಿಲ್ಲ, ಹಿಂಚಲನೆ ಮಾಡ್ತಾರೆ. ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಉಲ್ಟಾ ಚಲನೆ ಮಾಡ್ತಾರೆ. ವಕ್ರಗತವಾಗಿದ್ದಾಗ 12 ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಇದು 4.5 ತಿಂಗಳಿರುತ್ತೆ, ಅಂದರೆ 19 ವಾರ 4 ದಿನಗಳು. ದಿನಗಳಲ್ಲಿ ಹೇಳಬೇಕು ಅಂತಂದರೆ 137 ದಿನಗಳು ಇರ್ತಾರೆ. ಶನಿ ವಕ್ರಿ ಆದಾಗ ಗ್ರಹಗಳ ಆಧಾರದ ಮೇಲೆ ಕೆಲವೊಂದು ರಾಶಿಗಳಿಗೆ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಶನಿ ದೇವರು ಮೀನ ರಾಶಿಯಲ್ಲಿ ಕುತ್ಕೊಂಡಿದ್ದಾರೆ ಇವಾಗ ಸದ್ಯದಲ್ಲಿ. ವಕ್ರಿ ಆದಾಗ ಅಂದರೆ ಜುಲೈ 27ಕ್ಕೆ ವಕ್ರಿ ಆಗ್ತಾರೆ, ಹಿಂಬಲನೆ ಚಾಲನೆ ಮಾಡ್ತಾರೆ. ಆವಾಗ ಕುಂಭರಾಶಿ ಕಡೆಗೆ ಮುಖ ಮಾಡ್ತಾರೆ. ಆದಾಗ ಶನಿ ದೇವರು ಕುಂಭರಾಶಿಯಲ್ಲಿ ಇದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಶನಿ ದೇವರು ವಕ್ರಿ ಆಗಿರೋದ್ರಿಂದ ಮಕರ ರಾಶಿಯವರೆಗೂ ಸಹ ತಾತ್ಕಾಲಿಕವಾಗಿ ಸಾತಿ ಮತ್ತೆ ಪ್ರಾರಂಭವಾಗುತ್ತೆ. ಅಂದರೆ ಅಂತ್ಯ ಶನಿ ಪ್ರಭಾವ 137 ದಿನ ಮಕರ ರಾಶಿಯವರೆಗೆ ಇದ್ದೇ ಇರುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು, ಬಟ್ ಜಾಸ್ತಿ ಇಫೆಕ್ಟ್ ಏನಿರಲ್ಲ, ತುಂಬ ಎದುರುಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಕರ ರಾಶಿಯವರು ನಿಮ್ಮ ಮೂಲ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ, ಅಂದರೆ ಬಲಿಷ್ಠವಾಗಿದ್ದರೆ ಪರಿಹಾರ ಬೇಡ, ಇಲ್ಲ ಅಂದರೆ ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಮತ್ತು ಕುಂಭರಾಶಿಯವರಿಗೆ ಅಂತ್ಯ ಶನಿ ಇತ್ತು, ಆದರೆ ಈ ಸಮಯದಲ್ಲಿ 137 ದಿನ ಶನಿ ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ಅಂತ ಅಪ್ಲೈ ಆಗುತ್ತೆ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಹಿಂಸೆ, ಗೊಂದಲಗಳು, ಕನ್ಫ್ಯೂಷನ್ಗಳು ಜಾಸ್ತಿ ಆಗುತ್ತೆ. ಮೀನ ರಾಶಿಯವರಿಗೆ ಪ್ರಾರಂಭಿಕ ಶನಿ ಪ್ರಭಾವ, ಅಲ್ಲಿಗೆ ಮೇಷ ರಾಶಿಯವರಿಗೆ ತಾತ್ಕಾಲಿಕವಾಗಿ 4.5 ತಿಂಗಳು ಸಾತಿಯಿಂದ ಬಿಡುಗಡೆ ಆಗುತ್ತೆ. ತಾತ್ಕಾಲಿಕವಾಗಿ ಮಾತ್ರ, ಅಂದರೆ 4.5 ತಿಂಗಳು ಮಾತ್ರ. ಮತ್ತು ಮಕರ ರಾಶಿಯವರಿಗೆ ಅಂತ್ಯ ಶನಿ ಪ್ರಭಾವ, ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ, ಮೀನ ರಾಶಿಯವರಿಗೆ ಪ್ರಾರಂಭ ಶನಿ ಪ್ರಭಾವ ಅಂತ ಆಯಿತು. ಮತ್ತು ಧನಸ್ಸು ರಾಶಿಗೆ ಏನು ಅಂತಂದರೆ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇತ್ತು. ಈಗ ಶನಿ ವಕ್ರಿ ಆಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತೆ. ಅಂದರೆ ಎಷ್ಟು ದಿನ? 4.5 ತಿಂಗಳು ಮಾತ್ರ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇತ್ತು, ವಕ್ರಿ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿ ಅಂತ ಆಯಿತು. ಶನಿ ವಕ್ರಿ ಆಗಿರೋದ್ರಿಂದ ತುಲಾ ರಾಶಿಯವರಿಗೆ ಪಂಚಮ ಶನಿ ಆಡ್ ಆನ್ ಆಗುತ್ತೆ. 4.5 ತಿಂಗಳು ಇದ್ದೇ ಇರುತ್ತೆ. ಮತ್ತು ತುಲಾ ರಾಶಿಯವರು ಜಾಗೃತೆಯಿಂದ ಇರಿ, ಶನಿ ದೇವರ ದರ್ಶನ ಮಾಡಿ, ಎಳ್ಳೆಣ್ಣೆನ ದಾನ ಮಾಡಿ, ಮತ್ತು ದೇವಸ್ಥಾನಕ್ಕೂ ಸಹ ಭೇಟಿ ಕೊಡಿ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಇಷ್ಟು ದಿನ ಗುರುಬಲ ಇತ್ತು, ನಿಮಗೆ ಜೂನ್ 2ನೇ ತಾರೀಕುವರೆಗೂ ಇತ್ತು. ಆಗಾಗ ಅಷ್ಟಮ ಶನಿ ಪ್ರಭಾವ ಅಷ್ಟು ಅಪ್ಲೈ ಆಗ್ತಿರ್ಲಿಲ್ಲ. ಬಟ್ ಇವಾಗ ಗುರುಬಲ ಇಲ್ಲ, ಅಷ್ಟಮ ಶನಿ ಪ್ರಭಾವ ಸಹ ಜಾಸ್ತಿ ಆಗಿದೆ. ಬಟ್ ಶನಿದೇವರು ವಕ್ರಗತ ಸ್ಟಾರ್ಟ್ ಆದಾಗ, ಅಂದರೆ ಜುಲೈ 27ರಿಂದ ಡಿಸೆಂಬರ್ 9ರವರೆಗೆ ಅಷ್ಟಮ ಶನಿಯಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಎಷ್ಟು ದಿನ? 137 ದಿನ, ಅಂದರೆ 4.5 ತಿಂಗಳು ತಾತ್ಕಾಲಿಕವಾಗಿ ರಿಲೀಫ್ ಸಿಗೋಬಹುದು. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ತಾತ್ಕಾಲಿಕವಾಗಿ ಅಷ್ಟಮ ಶನಿ ಪ್ರಾರಂಭವಾಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ, ತುಲಾ ರಾಶಿಯವರಿಗೆ ಪಂಚಮ ಶನಿ, ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಮಕರ ರಾಶಿಯವರಿಗೆ ಅಂತ್ಯ ಶನಿ, ಕುಂಭ ರಾಶಿಯವರಿಗೆ ಜನ್ಮ ಶನಿ, ಮೀನ ರಾಶಿಯವರಿಗೆ ಪ್ರಾರಂಭಿಕ ಶನಿ ಇರುತ್ತೆ. ಈ 6 ರಾಶಿಗಳಿಗೆ ಶನಿ ಪ್ರಭಾವ ಸ್ವಲ್ಪ ಇರುತ್ತೆ. ಇದು ತಾತ್ಕಾಲಿಕವಾಗಿ ಮಾತ್ರ 4.5 ತಿಂಗಳು, ಅಂದರೆ 19 ವಾರ 4 ದಿನ, 137 ದಿನಗಳು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಬಿಟ್ಟು ಮನೇಲೇ ಕೂತ್ಕೊಂಡ್ರೆ ಆಗೋದಿಲ್ಲ. ನಿಮ್ಮ ಕೆಲಸಗಳನ್ನು ನೀವು ನಿಷ್ಠೆಯಿಂದ ಮಾಡಿ, ಶನಿ ಪರಮಾತ್ಮನು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಅವನು ಟೆಸ್ಟ್ ಮಾಡೇ ಮಾಡ್ತಾನೆ. ಅವನ ಕೆಲಸನೇ ಅದೇ ಆಗಿರೋದ್ರಿಂದ ಆಬ್ವಿಯಸ್ಲಿ ನಾವು ಅದನ್ನು ತಡ್ಕೊಳ್ಳೋ ಶಕ್ತಿನ ಕೊಡಪ್ಪ ದೇವರೇ ಅಂತ ಬೇಡ್ಕೊಳ್ಳೋದಷ್ಟೇ ನಮ್ಮ ಕೈಲಾಗೋದು. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಶನಿಗೆ ಯಾರು ಎದುರ್ತಾರೆ ಅಂದರೆ, ನೀವೇನಾದರೂ ಬೇರೆಯವ್ರಿಗೆ ಮೋಸ ಹಿಂಸೆ ಮಾಡ್ತಾ ಇದ್ರೆ ನೀವು ಎದುರ್ಕೋಬೇಕು. ನೀವೇ ಯಾರಿಗೂ ಏನು ಮಾಡ್ತಾ ಇಲ್ಲ, ನಿಷ್ಠೆಯಿಂದ ಇದ್ದೀರಾ ಅಂದರೆ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕರ್ಮಾನುಸಾರವಾಗಿ ಶನಿ ದೇವರು ಶಿಕ್ಷೆ ಕೊಡ್ತಾರೆ ಹೊರತು ಯಾರ್ಯಾರು ಸುಮ್ಮನೆ ಕೊಡೋದಿಲ್ಲ. ಜಾಸ್ತಿ ಯೋಚನೆ ಮಾಡದೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿ ಆರಾಮಾಗಿರಿ. ಮತ್ತು ಸ್ವಲ್ಪ ಪರಿಹಾರ ಅಂದರೆ ಶನಿ ದೇವರನ್ನ
ಪ್ರಾರ್ಥಿಸಿ ಶನಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಬಡವರಿಗೆ ದಾನ ಮಾಡಿ, ನಿಮ್ಮ ಕೈಲಾದಷ್ಟು ಒಂದೊತ್ತು ಊಟ ಬಟ್ಟೆಗಳನ್ನು ದಾನ ಮಾಡಿ, ಬ್ಲ್ಯಾಂಕೆಟ್ಸ್ಗಳು ಅಂದರೆ ಒಚ್ಕೊಳ್ಳೋಕ್ಕೆ ಇರುವಂಥ ಒಂದು ಬಟ್ಟೆಗಳು ಅಥವಾ ವಯಸ್ಸಾದವರಿಗೆ ಊಟ ತಿಂಡಿ ಮತ್ತು ಅವರಿಗೆ ನೆಸಸರಿ ಏನಿರುತ್ತೋ ಆ ಥರ ಥಿಂಗ್ಸ್ಗಳನ್ನ ಅವರಿಗೆ ದಾನ ಮಾಡಿ. ಮಕ್ಕಳಿಗೂ ಸಹ ಈ ಅನಾಥಾಶ್ರಮದಲ್ಲಿ ಮಕ್ಕಳಿರ್ತಾರಲ್ಲ ಅವ್ರಿಗೂ ಸಹ ದಾನ ಮಾಡಿ ಒಳ್ಳೆಯದಾಗುತ್ತೆ. ನೀವು ಮಾಡೋ ಪುಣ್ಯ ಕಾರ್ಯಗಳಿಂದನೇ ನಿಮಗೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಮತ್ತು ಈ ಶನಿ ದೇವರಿಂದ ಸ್ವಲ್ಪ ತಪ್ಪಿಸ್ಕೊಳ್ಳಿ ಕೂಡ ಹೋಗ್ಬೋದು. ಸೊ ಇದರಿಂದ ಯೋಚನೆ ಮಾಡದೆ ಆರಾಮಾಗಿರಿ, ಏನೂ ಆಗಲ್ಲ. ಇದು ಒಂದು ಎಚ್ಚರ ಅಂತ ತಗೋಬೇಕು ಅಷ್ಟೇ. ಇದನ್ನೇ ಜಾಸ್ತಿ ತಲೆ ಹಾಕ್ಕೊಂಡು ದೊಡ್ಡ ದೊಡ್ಡ ಹೋಮ ಅವನ ಲಕ್ಷಾಂತರ ರೂಪಾಯಿ ಖರ್ಚೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದು 4.5 ತಿಂಗಳು ಮಾತ್ರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಕೈಲಾದಷ್ಟು ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋದು ಅದನ್ನೆಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವ್ರಿಗೆ ಹೋಗಿ ಬರೋದು, ಶನಿ ದೇವರನ್ನ ಪ್ರಾರ್ಥನೆ ಮಾಡೋದು, ಆಮೇಲೆ ದೇವಸ್ಥಾನಗಳಿಗೆ ಹೋಗೋದು, ಎಳ್ಳೆಣ್ಣೆ ಕೊಡೋದು, ಕಪ್ಪು ಎಳ್ಳು ದಾನ ಮಾಡೋದು, ಅದನ್ನೆಲ್ಲ ಮಾಡಿ. ಮತ್ತು ಇನ್ನೂ ಬೇಕು ಅಂದರೆ ನುರಿತ ಜ್ಯೋತಿಷ್ಯಗಳಿಗೆ ಹೋಗಿ ನಿಮ್ಮ ಜಾತಕ ಫಲ, ದಶೆಗಳು ಹೇಗೆ ನಡೀತಾ ಇದೆ, ಶನಿ ಬಲ ಹೇಗಿದೆ ಅಂತ ಎಲ್ಲ ಸ್ವಲ್ಪ ತೋರಿಸ್ಕೊಂಡ್ರೆ ಸಿಂಪಲ್ ಪರಿಹಾರನ ಮಾಡಿಕೊಂಡ್ರು ಒಳ್ಳೆಯದಾಗುತ್ತೆ.